ವೆಲ್ಕಮ್ ಬ್ಯಾಕ್. ಯಾರೇ ಮೈಸೂರಿಗೆ ಬಂದರೂ ಸಿದ್ದರಾಮಯ್ಯ ಅವರನ್ನ ಮಣಿಸೋಕೆ ಆಗಲ್ಲ. ಬಿಜೆಪಿ ಕೇಂದ್ರ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಈ ರೀತಿಯಾಗಿ ಎಚ್.ಸಿ. ಮಹದೇವಪ್ಪ ಅವರು ಆರ್ಎಸ್ಎಸ್ ಮತ್ತು ಬಿಜೆಪಿ ಅವರಿಗೆ ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರ ಲಿಂಗಾಯತ ಹೇಳಿಕೆಯನ್ನ ಬೇರೆ ರೀತಿಯಲ್ಲಿ ತಿರುಚಲಾಗ್ತಾ ಇದೆ. ಏನೇ ಷಡ್ಯಂತ್ರ ಮಾಡಿದ್ರು ಕೂಡ ಸಿದ್ದು 50,000 ಅಂತರದಿಂದ ಗೆಲ್ತಾರೆ ಅಂತ ಹೇಳಿ ಮಹದೇವಪ್ಪ ಹೇಳಿದ್ದಾರೆ. ಮತದಾನಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಂತೆ ಮೈಸೂರು ಜಿಲ್ಲೆಗೆ ಇವತ್ತು ದಿಗ್ಗಜರುಗಳು ಆಗಮಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಪ್ರಿಯಾಂಕಾ ಗಾಂಧಿ ಅವರು ಮೈಸೂರಿನ ಟಿ ನರಸೀಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಎಚ್.ಸಿ. ಮಹದೇವಪ್ಪ ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ನಿಮ್ಮ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಹೇಗಿದೆ ಸಿದ್ಧತೆ ಹೇಳಿ? ಸಿದ್ಧತೆ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಂದು ದೊಡ್ಡ ಸಭೆ ಆಗುತ್ತೆ. ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸ್ಟಾರ್ ಕ್ಯಾಂಪೇನರು ಬಂದು ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆಯ ಪರವಾಗಿ ಈ ಎರಡೂ ಜಿಲ್ಲೆಯ ಜನರಲ್ಲಿ ಮತದಾರರಲ್ಲಿ ಮನವಿ ಮಾಡ್ತಾರೆ. ಸೊ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬರುತ್ತೆ. 10ನೇ ತಾರೀಕು ಮೇ ಚುನಾವಣೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಎರಡು ಜಿಲ್ಲೆಯಿಂದ ಆಯ್ಕೆ ಆಗಲಿಕ್ಕೆ. ಒಂದ್ ಕಡೆಯಿಂದ ಬಿಜೆಪಿ ಅವರು ಕೂಡ ಹೈಕಮಾಂಡ್ ಅಂತ ಏನ್ ಕರ್ಸ್ಕೋತಾರೆ, ಅವರು ವರುಣವನ್ನ ಟಾರ್ಗೆಟ್ ಮಾಡಿದ್ದಾರೆ. ಬಿಜೆಪಿ ದಿಗ್ಗಜರು ಅಂದ್ರೆ ಹೈಕಮಾಂಡ್ ಏನಿದೆ ಅವರೇ ಸ್ವತಃ ವರುಣಾಗ ಆಗಮಿಸಿ ಒಂದು ಸಿದ್ದರಾಮಯ್ಯನವ್ರನ್ನ ಮಣಿಸ್ಲಿಕ್ಕೆ ಸಾಕಷ್ಟು ತಯಾರಿಯನ್ನ ಮಾಡಿದ್ದಾರೆ ಅಂತ. ಯಾರೇ ಬಂದ್ರು ಏನೇ ಮಾಡಿದ್ರು ಸಿದ್ದರಾಮಯ್ಯನವ್ರನ್ನ ಮಣಿಸಕ್ಕೆ ಸಾಧ್ಯ ಇಲ್ಲ. 50,000ಕ್ಕೂ ಹೆಚ್ಚು ಮತದಿಂದ ಸಿದ್ದರಾಮಯ್ಯನವರು ವರ್ಣದಲ್ಲಿ ಗೆಲ್ತಾರೆ. ಸೊ ಇದು ಎಚ್.ಸಿ. ಮಹದೇವಪ್ಪನವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18.